ಅತ್ತೆ ಇಲ್ಲಿಗೆ ಯಾಕೆ ಬರಕ್ಕೆ ಹೇಳಿದ್ರಿ? ವಾವ್ ಅತ್ತೆ, ದಿಸ್ ಇಸ್ ಮೈ ಫೇವ್ರೆಟ್. ಥ್ಯಾಂಕ್ ಯು ಸೋ ಮಚ್. ಅದು ಸ್ವಲ್ಪ ಊರು ವೆದರ್ ಎಲ್ಲ ಚೇಂಜ್ ಆಯ್ತಲ್ಲ, ಅದಕ್ಕೆ ಸ್ವಲ್ಪ ಸ್ಕಿನ್ ಡ್ಯಾಮೇಜ್ ಆಗಿದೆ. ಗಾಡಿ ಮೇಲೆ ಯಾವ್ದಾದ್ರು ಫೈನ್ ಇದ್ರೆ ಕಟ್ಟಿಸ್ಕೋಬಹುದು. ಎಲ್ಲಿಂದ ಬಂದ್ವಿ, ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಕೇಳೋ ಹಾಗಿಲ್ಲ. ಅಮ್ಮವ್ರದ್ದು ಎಂಥ ವ್ಯಕ್ತಿತ್ವ. ನನ್ನ ಮದುವೆ ಆದ್ಮೇಲೆ ಅದು ಬದಲಾಯ್ತಾ? ಇಲ್ಲ, ಹಾಗಾಗಬಾರ್ದು. ನಾನು ಅವ್ರನ್ನ ಮೊದಲೇ ಹಾಗೆ ಮಾಡ್ತೀನಿ. ಅದೆಷ್ಟು ಮಿಸ್ ಮಾಡ್ಕೊಂಡಿದ್ದೆ ಐಸ್ ಕ್ರೀಮ್ನ. ಐಸ್ ಕ್ರೀಮ್ ಮಾತ್ರನಾ? ನೀನ್ PhD ಕನ್ಸನ್ನ ಮಿಸ್ ಮಾಡ್ಕೊಳ್ಳಿಲ್ವಾ? ನಿನ್ ಲೈಫು, ನಿನ್ ಕನಸು, ನಿನ್ನ ಆಸೆಗಳನ್ನ ಮಿಸ್ ಮಾಡ್ಕೋತಾ ಇರ್ಲಿಲ್ವಾ? ಅಮೃತ ಅವ್ರ ಎಲ್ಲ ಆಸೆಗಳನ್ನ ನಾನು ಈಡೇರಿಸ್ತೀನಿ. ಅಡ್ಗು ಲಜ್ಜಿ ಥರ ಒಲೆನ ಊದ್ಕೊಂಡು ಮೈ ಕೈಯೆಲ್ಲ ಸುಟ್ಕೊಂಡು ಅಡುಗೆ ಮಾಡ್ತಾ ಹಳ್ಳಿಲೆ ಕೊಳ್ತು ಹೋಗ್ಬೇಕು ಅಂತ ಅನ್ಕೊಂಡಿದ್ಯಾ? ಅಮೃತ ಅವರು ಹಳ್ಳೀಲಿ ಅಡುಗೆ ಮನೇಲಿ ಅವ್ರು ಟೈಮ್ ವೇಸ್ಟ್ ಮಾಡಬಾರ್ದು. ಅವ್ರು ತುಂಬ ಎತ್ತರಕ್ಕೆ ಬೆಳಿಬೇಕು. ಅವ್ರ ಕನಸುಗಳೆಲ್ಲ ನೆರವೇರಬೇಕು. ಇಲ್ಲ ಅತ್ತೆ, ನನಗೆ ಖಂಡಿತ ಅಲ್ಲಿ ಅಡ್ಜಸ್ಟ್ ಆಗ್ತಿಲ್ಲ. ನಿಜವಾಗ್ಲೂ ಹಳ್ಳಿ ಬಗ್ಗೆ, ಅವ್ರ ಜೀವನದ ಬಗ್ಗೆ ನಂಗೆ ರೆಸ್ಪೆಕ್ಟ್ ಇದೆ. ಆದರೆ ನಾನು ಕನ್ಸು ಕಂಡಿದ್ದೆ ಬೇರೆ. ನನಗೆ PhD ಬಿಟ್ಟರೆ ಬೇರೆ ಏನೂ ಬೇಕಿರಲಿಲ್ಲ. ಹೀಗೆ ಕನ್ಸು ಕಾಣ್ತಾ ಇದ್ರೆ ಸಾಕ? ನೀನು ಅವ್ರ ಮನೆಯವ್ರ ಜೊತೆಗೆ ನಡ್ಕೊಳ್ಳೋದನ್ನ ನೋಡಿದ್ರೆ ನೀನು ಅಲ್ಲಿಗೆ ಹೊಂದ್ಕೊಂಡ್ಬಿಟ್ಟಿದ್ಯಾ ಅಂತ ಅನ್ಸುತ್ತೆ. ಅಮೃತ ಅವರು ನಮ್ಮ ಮನೆಯವ್ರ ಜೊತೆ ಹೊಂದ್ಕೊತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ತಮ್ಮನ್ನ ತಾವೇ ಮರೆಯೋಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ಇಲ್ಲ ಅತ್ತೆ, ಸಂಜೀವ್ ಅವರು, ಅವ್ರ ಮನೆಯವರೆಲ್ಲ ತುಂಬ ಒಳ್ಳೆಯವರು. ಅವ್ರು ನನ್ನ ಬಗ್ಗೆ ತುಂಬ ಕೇರ್ ಮಾಡ್ತಾರೆ. ನಾನು ಅವ್ರ ಹತ್ರ ಒರಟಾಗಿ ನಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ.